ಎಲ್ರಿಗೂ ನಮಸ್ಕಾರ. ಪ್ರೀತಿ ಕೃಷ್ಣ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಅನ್ನ ಶುರು ಮಾಡೋಣ. ಇವತ್ತು ಪ್ರತಿಯೊಬ್ಬರಲ್ಲಿಯೂ ಕೂಡ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಅದು ಭುಜದ ನೋವು ಹಾಗೂ ಬೆನ್ನಿನ ನೋವು. ಈ ಎರಡು ನೋವುಗಳನ್ನ ಕಡಿಮೆಗೊಳಿಸಲು ಸುಲಭವಾಗಿರುವಂತಹ ವ್ಯಾಯಾಮವನ್ನ ನಾವು ಮಾಡಬಹುದು. ವ್ಯಾಯಾಮದಿಂದಲೇ ಆ ಭುಜ ಹಾಗೂ ಬೆನ್ನಿನ ನೋವಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಹಾಗಿದ್ರೆ ಆ ವ್ಯಾಯಾಮ ಯಾವುದು, ಹೇಗೆ ಮಾಡೋದು? ಸುಲಭದ ರೀತಿಯಲ್ಲಿ ಪ್ರತಿಯೊಬ್ಬರು, ವಯಸ್ಸಾಗಿರೋರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಮಾಡಬಹುದಾಗಿರುವಂತಹ ಆ ಸುಲಭ ವ್ಯಾಯಾಮ ಯಾವುದು ಅಂತ ಹೇಳಿ ಇವತ್ತು ನೋಡೋಣ. ಇಲ್ಲಿ ಅತಿ ಹೆಚ್ಚು ನಿಮಗೆ ಏನಾದ್ರೂ ಬೆನ್ನು ನೋವಿದ್ರೆ ದಯಮಾಡಿ ಒಮ್ಮೆ ವೈದ್ಯರನ್ನ ಭೇಟಿ ಮಾಡಿ. ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿದ್ರು ಕೂಡ ಬೆನ್ನು ನೋವು ಬರುತ್ತೆ. ಕೆಲವರು ಕುತ್ಕೊಂಡು ಟಿವಿ ಕೂಡ ನೋಡೋದಕ್ಕಾಗೋದಿಲ್ಲ. ಆಗ ಸಣ್ಣ ಪುಟ್ಟದ್ದು ಒಂದು ಅರ್ಧ ಗಂಟೆ ಓಡಾಡಿದ್ರೆ ಪಾಪ ಅವರಿಗೆ ಕುತ್ಕೊಳಕ್ಕಾಗಲ್ಲ. ಸೊ ಅಂತವ್ರು ಈ ಒಂದು ವ್ಯಾಯಾಮವನ್ನ ಮಾಡಿದ್ರೆ ಅವರಿಗೆ ಖಂಡಿತವಾಗ್ಲೂ ಇದು ಪರಿಹಾರ. ನಾನು ಹೇಳ್ಕೊಡುವಂತಹ ರೀತಿಯಲ್ಲಿ ನೀವೇನಾದ್ರೂ ಅದನ್ನ ಪ್ರತಿದಿನ ಮಾಡ್ತಾ ಬಂದ್ರೆ ಒಂದು 10 ನಿಮಿಷಗಳ ಕಾಲ, ಪ್ರತಿದಿನವೂ ಕೂಡ 10 ನಿಮಿಷಗಳ ಕಾಲ ಮಾಡೋದ್ರಿಂದ, ಸಾಧ್ಯವಾದ್ರೆ 2 ಬಾರಿ, ದಿನದಲ್ಲಿ 2 ಬಾರಿ ಮಾಡಿ. ಇಲ್ಲ ಸಮಯದ ಅಭಾವ ಏನಾದ್ರೂ ನಿಮಗಿದ್ರೆ ದಿನದಲ್ಲಿ ಒಮ್ಮೆ ಆದ್ರೂ ಕೂಡ ಇದನ್ನ ಮಾಡ್ಲೇಬೇಕು. ಹೀಗೆ ನೀವು ಮಾಡ್ಕೊಂಡ್ ಬಂದ್ರೆ ಅದು ದಿನ ನೀವು ಕ್ರಮೇಣವಾಗಿ ನೋವು ಕಮ್ಮಿ ಆಗ್ತಾ ಬರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಈಗ ಶುರು ಮಾಡೋಣ. ಹಾಗಿದ್ರೆ ನೋಡಿ, ಈ ಬೆನ್ನಿನ ಭಾಗ ಹಾಗೂ ಭುಜದ ನೋವು ಎರಡಕ್ಕೂ ಕೂಡ ಈ ಒಂದೇ ವ್ಯಾಯಾಮ ಸಾಕಾಗ್ತದೆ. ಆದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು. ಉಸಿರಾಟದ ಕ್ರಿಯೆ ತುಂಬಾ ಅಚ್ಚುಕಟ್ಟಾದ ಕ್ರಮದಲ್ಲಿ ಮಾಡ್ಬೇಕು. ಏನಾದ್ರೂ ಕೂಡ ಉಸಿರಾಟದ ಕ್ರಮ ಏನಾದ್ರೂ ಏರುಪೇರಾಯ್ತು ಅಂದ್ರೆ ಇಲ್ಲಿ ಉಸಿರು ಹಿಡ್ಕೊಳ್ಳುವಂತ, ಅಂದ್ರೆ ವಾತವಾದಾಗ ನಮಗೆ ದೇಹದಲ್ಲಿ ನೋವು ಬರ್ತದಲ್ಲ, ಆ ರೀತಿ ಬರುವಂತಹ ಸಂದರ್ಭ ಹೆಚ್ಚಿರ್ತದೆ. ಹಾಗಾಗಿ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ನಾವು ನಾನು ಉಸಿರನ್ನ ಯಾವಾಗ ಒಳಗಡೆ ತಗೋಬೇಕು ಮತ್ತೆ ಯಾವಾಗ ಉಸಿರನ್ನ ಆಚೆ ಬಿಡ್ಬೇಕು, ಅಂದ್ರೆ ಇನ್ಹೇಲ್ ಮತ್ತೆ ಎಕ್ಸೇಲ್ ಅಂತ ಹೇಳಿ ಇದನ್ನ ಯೋಗಾಸನದಲ್ಲಿ ಕರಿತೀವಿ. ಹಾಗೆ ನಾನು ಯಾವಾಗ ಉಸಿರನ್ನ ಒಳಗ್ ತಗೊಳ್ಳಿ ಅಂತ ಹೇಳ್ತೀನಿ ಆವಾಗ ನೀವು ಉಸಿರು ಒಳಗಡೆ ತಗೊಂಡು, ಮತ್ತೆ ಯಾವಾಗ ಬಿಡಿ ಅಂತ ಹೇಳ್ತೀನಿ ಉಸಿರನ್ನ, ಆಗ ಹೊರಗೆ ಹಾಕ್ಬೇಕಾಗುತ್ತೆ. ಉಸಿರನ್ನ ಹೊರಗೆ ಹಾಕ್ಬೇಕಾಗುತ್ತೆ. ಕರೆಕ್ಟ್ ಆಗಿ ಇದನ್ನೇನಾದ್ರೂ ನೀವು ನೋಡ್ಕೊಂಡು ಮಾಡಿದ್ರೆ ಖಂಡಿತ ಇದಕ್ಕೆ, ಈ ಸಮಸ್ಯೆಗೆ ಅಂದ್ರೆ ಬೆನ್ನು ನೋವಿನ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಶುರು ಮಾಡೋಣ. ಹಾಗಿದ್ರೆ ಮೊದಲಿಗೆ ನೋಡಿ, ಈಗ ನೇರವಾಗಿ ಕುತ್ಕೋಬೇಕು. ಭುಜ ಹಾಗೂ ಸೊಂಟ ಎರಡು ಕೂಡ ನೇರವಾಗಿರ್ಬೇಕು. ಈ ಕೈಗಳು ಏನಿದೆ, ಈ ಕೈಗಳನ್ನ ನಾವು ಹೀಗೆ ಮೇಲಕ್ಕೆ ಎತ್ತಬೇಕಾದ್ರೆ ಹೀಗೆ ಮೇಲಕ್ಕೆ ಹೀಗೆ ಎತ್ತಬೇಕು, ಸ್ಟ್ರೈಟ್ ಮಾಡ್ಬೇಕು. ಸ್ಟ್ರೈಟ್ ಮಾಡಿ ಬೆನ್ನಿನ ಮಧ್ಯಭಾಗಕ್ಕೆ ಎಷ್ಟು ಆಗುತ್ತೆ ಅಷ್ಟರ ಮಟ್ಟಿಗೆ ತಗೊಂಡೋಗ್ಬೇಕು, ಮಧ್ಯಭಾಗದಲ್ಲಿ ಇರಿಸ್ಬೇಕು. ಇದು ಬಹಳನೇ ಉಪಯುಕ್ತವಾಗಿರುವಂತಹ ವ್ಯಾಯಾಮ. ಆದ್ರೆ ಸರಿಯಾದ ಕ್ರಮದಲ್ಲಿ ಮಾಡಿದ್ರೆ ಮಾತ್ರ. ಈಗ ನಾನು ತೋರಿಸ್ತೀನಿ ಅದನ್ನ ಯಾವ ರೀತಿ, ಎಷ್ಟು ಆಗುತ್ತೆ ನಿಮಗೆ. ಈಗ ನೋಡಿ, ಎಷ್ಟು ಆಗುತ್ತೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಉಸಿರನ್ನ ಹೊರಗ್ ಬಿಡ್ತಾ ಕೈಯನ್ನ ಮೇಲಕ್ಕೆ ಎತ್ತಬೇಕು ಹಾಗೂ ಉಸಿರನ್ನ ಹೊರಗ್ ಬಿಡ್ಬೇಕು. ಮತ್ತೆ ಉಸಿರನ್ನ ಹೊರಗ್ ತಗೋತಾ ಕೈಯನ್ನ ಕೆಳಗ್ ತಗೋಬಂದು ಬೆನ್ನಿನ ಮಧ್ಯಭಾಗದಲ್ಲಿ ಇಡಬೇಕು. ಹಾಗೂ ಇದನ್ನ ಒಮ್ಮೆ ಒಂದು 10 ಬಾರಿ ಆದ್ರೂ ಮಾಡ್ಬೇಕು. ಒಂದು 10 ಬಾರಿ ಆದ್ರೂ ಮಾಡ್ಬೇಕು. ಮತ್ತೆ ಈ ಕೈಯನ್ನ ಸ್ಟ್ರೇಟ್ ಮಾಡ್ಬೇಕು. ನೋಡಿ, ಹೀಗೆ ಒಂದು ಬಟರ್ಫ್ಲೈ ಹೇಗೆ ತನ್ನ ರೆಕ್ಕೆಯನ್ನ ಬಡಿತದಲ್ಲ, ಆ ರೀತಿ ಚಿಟ್ಟೆ ತನ್ನ ರೆಕ್ಕೆಯನ್ನ ಬಡಿಯುವ ರೀತಿ ಹೀಗೆ ಮಾಡ್ಬೇಕು. ಮತ್ತೆ ಉಸಿರನ್ನ ಬಿಡ್ತಾ ಕೈಗಳನ್ನ ಮುಂಭಾಗಕ್ಕೆ ತರಬೇಕು ಮಾಡ್ಬೇಕಾಗ್ತದೆ. ನೀವೀಗೆ ಮಾಡಿದಾಗ ಅದು ತುಂಬಾನೇ ಒಂದು ಎಫೆಕ್ಟಿವ್ ಆಗಿ ನೋಡಿ. ಈಗ ಮತ್ತೆ ಈ ಒಂದು ಕೈ ಹಿಂಭಾಗಕ್ಕೆ ಬರ್ಬೇಕು. ಬಲಗೈ ಮೇಲ್ಭಾಗದಿಂದ ಬಂದಾಗ ಅದನ್ನ ಹೀಗೆ ಈ ರೀತಿಯಾಗಿ ಮಾಡೋದ್ರಿಂದ ಬೆನ್ನು ನೋವಿಗೆ ಸರಳ ಮದ್ದು ಅಂತ ಹೇಳಿ ಹೇಳ್ಬೋದು ಈ ವ್ಯಾಯಾಮ. ಈಗ
ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಮ್ಯಾಮ್ ಈಗ ಇದನ್ನ ಮಾಡೋದಕ್ಕೆ ನಮಗೆ ಕೈಗಳು ಬರ್ತಿಲ್ಲ, ಅಂದ್ರೆ ಇಷ್ಟು ತಾಗಿಸ್ತಿಲ್ಲ ನಮ್ಗೆ, ನಾವ್ ಏನ್ ಮಾಡ್ಬೇಕು ನೋಡಿ. ಈ ತರದ್ ಒಂದು ಸ್ಟಿಕ್ ಅಥವಾ ಬೆಲ್ಟ್ ಆದ್ರೂ ಪರವಾಗಿಲ್ಲ, ನೀವ್ ಯಾವ್ದಾದ್ರೂ ತಗೊಳ್ಳಿ, ಒಂದು ಸಣ್ಣದ್ ಒಂದು ದಾರ ಆದ್ರೂ ಪರವಾಗಿಲ್ಲ, ನಿಮ್ಗೇನು ಸಾಧ್ಯ ಆಗುತ್ತೆ ಅದನ್ನ ತಗೊಂಡು ನೋಡಿ, ಸರಳ ರೀತಿ ಹೀಗೆ ಒಂದ್ ಹಿಂಭಾಗಕ್ಕೆ ಇಡ್ಬೇಕು ನೋಡಿ. ಕೆಳಗೆ ಎಷ್ಟಾಗುತ್ತೆ ಅಷ್ಟು, ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಒಂದೇ ಸಲ ಮಾಡೋದ್ ಬೇಡ, ನಿಧಾನವಾಗಿ ಮಾಡ್ಬೇಕು ನೋಡಿ. ಇವಾಗ್ಲೂ ಕೂಡ ಸಾಧಾರಣ ಉಸಿರಾಟದ ಕ್ರಿಯೆ ನಡೀಲಿ, ನಿಧಾನವಾಗಿ ಬರ್ಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಧಾನವಾಗಿ. ಈ ರೀತಿ ಮಾಡೋದ್ರಿಂದ ನಿಮಗೆ ನಾನು ಹೇಳ್ಕೊಟ್ಟಂತ ವ್ಯಾಯಾಮ ಮಾಡ್ಲಿಕ್ಕೆ ಕೈಗಳು ತುಂಬಾನೇ ಚೆನ್ನಾಗಿ ಅದು ತಾಗುತ್ತೆ, ಬೆನ್ನಿಗೂ ನಿಮ್ಗೆ ತಾಗುತ್ತೆ, ಮತ್ತೆ ಹಿಂಬದಿಯಿಂದ ಕೂಡ ತಾಗುತ್ತೆ. ಸೊ ಹೀಗಾಗಿ ಈ ಒಂದು ಸರಳ ವ್ಯಾಯಾಮವನ್ನ ನೀವು ಮಾಡೋದ್ರಿಂದ ಬೆನ್ನು ನೋವಿಗೆ 100ಕ್ಕೆ 100 ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಅಂತ ಹೇಳ್ತಾ, ನಿಮಗೇನಾದ್ರೂ ಈ ಒಂದು ವ್ಯಾಯಾಮ ಇಷ್ಟ ಆದ್ರೆ, ಉಪಯೋಗಕ್ಕೆ ಬಂದ್ರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ, ಬೇರೆಯವ್ರಿಗೂ ಉಪಯೋಗಕ್ಕೆ ಬರಲಿ ಶೇರ್ ಮಾಡಿ. ದಯವಿಟ್ಟು ಪ್ರೀತಿ ಕೃಷ್ಣ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಮುಂದೆ ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಕೂಡ ನಮಸ್ಕಾರ.